ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ಮಲಯಾಳಂ ಸಿನಿಮಾ ಬಗ್ಗೆ ನಿಮ್ಮೊಂದಿಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೋತಾ ಇದ್ದೀನಿ. ನಾನಿವತ್ತು ಮಲಯಾಳಂನ ನೇರು ಚಿತ್ರ, ಈ ಚಿತ್ರದ ಬಗ್ಗೆ ನಾನು ನಿಮ್ ಜೊತೆ ಕೆಲವೊಂದಷ್ಟು ಮಾಹಿತಿಗಳನ್ನ ಹಂಚ್ಕೋತಾ ಇದ್ದೀನಿ. ಮಲಯಾಳಂನ ಮೇರು ನಟ ಮೋಹನ್ ಲಾಲ್ ಅಭಿನಯದ ನೇರು ಚಿತ್ರ ಕಳೆದ 2023 ಡಿಸೆಂಬರ್ 21ನೇ ತಾರೀಕಿಗೆ ಬಿಡುಗಡೆ ಆಗುತ್ತೆ. ವಿಮರ್ಶಕರಿಂದ ಪ್ರೇಕ್ಷಕರಿಂದ ಅಪಾರವಾದಂತಹ ಜನಮನ್ನಣೆಯನ್ನು ಗಳಿಸಿ ಕಲೆಕ್ಷನ್ ಸಹ ಒಂದು ರೆಕಾರ್ಡ್ ಅನ್ನ ಸೃಷ್ಟಿ ಮಾಡುವಂತಹ ಚಿತ್ರ ನೇರು. ಈ ಚಿತ್ರದ ನಿರ್ದೇಶಕ ಬಂದು ಜೀತು ಜೋಸೆಫ್. ಈ ಹೆಸರು ಮಲಯಾಳಂ ಚಿತ್ರರಂಗದಲ್ಲಿ ಸುಮಾರು ದಶಕದಿಂದ ಮುಂಚೂಣಿಯಲ್ಲಿರುವಂತಹ ಹೆಸರು. ದೃಶ್ಯಂ 2 ಈ ಸಿನಿಮಾ ನಿರ್ದೇಶಕ ಜೀತು ಜೋಸೆಫ್. ಜೊತೆಗೆ ಈ ಜೀತು ಜೋಸೆಫ್ ಹಾಗೂ ಮೋಹನ್ ಲಾಲ್ ಕಾಂಬಿನೇಷನ್ ಕಳೆದ 2 ಚಿತ್ರಗಳು ಸೂಪರ್ ಹಿಟ್. ಅವರ 3ನೇ ಇನ್ಸ್ಟಾಲ್ಮೆಂಟ್ ನೇರು, ಇದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದೊಂದು ಸರಳವಾದ ನಿರೂಪಣೆ ಆದ್ರೂ ಕೂಡ ಹೆಜ್ಜೆಜ್ಜೆಗೂ ಒಂದಷ್ಟು ಕುತೂಹಲವನ್ನ ಮೂಡಿಸ್ತಾ ಹೋಗುವಂತ ಚಿತ್ರ ಈ ನೇರು ಚಿತ್ರ. ನೇರು ಅಂದ್ರೆ ಅರ್ಥ ಸತ್ಯ, ದ ಟ್ರೂತ್ ಅಂತ. ಇದು ಒಂದು ಕೋರ್ಟ್ ರೂಮ್ ಡ್ರಾಮಾ. ಸೇಮ್ ದೃಶ್ಯಂನಲ್ಲಿ ನಮ್ಗೆ ಏನಾಗುತ್ತೆ, ಒಂದು ಫ್ಯಾಮಿಲಿ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುವಂತಹ ಕಥಾಹಂದ್ರವನ್ನ ದೃಶ್ಯ ಹೊಂದಿತ್ತು. ಇಲ್ಲೂ ಕೂಡ ಒಬ್ಬ ಅಂಧ ಯುವತಿ ಮೇಲೆ ಆಗುವಂತಹ ಅತ್ಯಾಚಾರವನ್ನ ಬಯಲಿಗೆಳೆಯುವಂತಹ, ಆ ಅತ್ಯಾಚಾರಿಗೆ ಶಿಕ್ಷೆ ಸಿಗೋ ತರ ಮಾಡುವಂತಹ ಕಥೆ ಇರುವಂತಹ ಈ ಒಂದು ಸಿನಿಮಾ ನೇರು. ಸಾರಾ ಅನ್ನುವ ಒಂದು ಅಂಧ ಯುವತಿ, ಈ ಯುವತಿ ಮೇಲೆ ಒಂದು ಬಲಾತ್ಕಾರ ಆಗೋಗುತ್ತೆ. ಆಕೆ ಕಣ್ಣು ಕಾಣದಂತಹ ಅಂಧಾಳು ಅಂತ ವಿಚಾರ ಗೊತ್ತಿದ್ದಂತಹ ಆ ಕ್ರೂರ ಅತ್ಯಾಚಾರಿ ಅವಳನ್ನ ರೇಪ್ ಮಾಡಿ ಎಸ್ಕೇಪ್ ಆಗ್ತಾನೆ. ಯಾವುದಾದಂತಹ ವಿಟ್ನೆಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅತ್ಯಾಚಾರನ ನೋಡೋದಕ್ಕೆ ಈಕೆಗೆ ಕಣ್ಣಿಲ್ಲ. ಹಾಗಾಗಿ ಬೇರೆ ಯಾವುದೇ ಪ್ರಬಲವಾದ ಸಾಕ್ಷಿಗಳಿಲ್ಲ. ಮುಂಬೈನ ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದಂತಹ ಯುವಕ ಆ ಊರಿಗೆ, ಕೇರಳದ ಒಂದು ಊರಿಗೆ ಯಾವುದೋ ಒಂದು ಕೆಲಸದ ನಿಮಿತ್ತ ಅಲ್ಲಿ ಬಂದಾಗ, ತನ್ನ ಸ್ನೇಹಿತರನ್ನ ಭೇಟಿ ಮಾಡೋದಕ್ಕೆ ಬಂದಾಗ ಆಕಸ್ಮಿಕವಾಗಿ ಈ ಅಂಧ ಯುವತಿಯನ್ನ ನೋಡ್ತಾನೆ. ನೋಡಿದಾಗ ಅವನಲ್ಲಿ ಒಂದು ಕಾಮೋದ್ರೇಕ ಉಂಟಾಗಿ ಆಕೆ ಮೇಲೆ ಮೋಹಿತನಾಗಿ ಅವತ್ತು ವಾಪಸ್ ಹೋಗ್ಬೇಕಾಗಿದ್ದನು ಪಕ್ಕದಲ್ಲಿರುವಂತಹ ತನ್ನ ಸ್ನೇಹಿತನ ಮನೆಯಲ್ಲಿ ಉಳ್ಕೊಂಡು ಮರುದಿನ ಆ ಅಂಧ ಯುವತಿಯ ಮನೆಯಲ್ಲಿ ಯಾರು ಇಲ್ಲದಿರುವಂತಹ ಸಮಯನ ನೋಡ್ಕೊಂಡು ಆಕೆ ಮೇಲೆ ಹೋಗಿ ಅತ್ಯಾಚಾರವನ್ನು ಎಸಗುತ್ತಾನೆ. ಈ ಘಟನೆಯ ನಂತರ ನೊಂದ ಅಂಧ ಯುವತಿಯ ತಂದೆ ತಾಯಿ ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ ತುಂಬಾ ಹೋರಾಡೋದಕ್ಕೆ ಮನಸ್ಸು ಮಾಡ್ತಾರೆ. ಆದ್ರೆ ಅತ್ಯಾಚಾರಿ ತುಂಬಾ ಪ್ರಭಾವಿ ಹಿನ್ನೆಲೆ ಹುಡುಗ ಆಗಿರೋದ್ರಿಂದ ಅವರ ಪೇರೆಂಟ್ಸ್ ಹೇಗಾದ್ರೂ ಮಾಡಿ ತಮ್ಮ ಮಗನ್ನ ಉಳಿಸ್ಕೊಬೇಕನ್ನೋ ಕಾರಣದಿಂದ ಒಬ್ಬ ಸ್ಟ್ರಾಂಗ್ ಲಾಯರ್, ಅತಿ ಹೆಚ್ಚು ದುಡ್ಡನ್ನು ಕೊಟ್ಟು ಒಬ್ಬ ಸ್ಟ್ರಾಂಗ್ ಲಾಯರ್ನ ಅವರು ನೇಮಕ ಮಾಡ್ತಾರೆ. ಈ ಅಂಧ ಯುವತಿಯ ಅತ್ಯಾಚಾರಕ್ಕೆ ಒಳಗಾದಂತಹ ಅಂಧ ಯುವತಿಯ ತಂದೆ ತಾಯಂದಿರಿಗೆ ಅತ್ಯಾಚಾರಿಗಳ ತಂದೆ ತಾಯಿಗಳು ಆಮಿಷವನ್ನು ಹುಡ್ತಾರೆ. ಒಂದಷ್ಟು ದುಡ್ಡು ತಗೊಂಡೋಗಿ ಸೈಲೆಂಟ್ ಆಗ್ಬಿಡಿ, ಒಂದಷ್ಟು ದುಡ್ಡು ಕೊಡ್ತೀವಿ ಸೈಲೆಂಟ್ ಆಗಿ ಅಂತ ಹೇಳ್ತಾರೆ. ಆದರೆ ಈ ಆಮಿಷಕ್ಕೆ ಬಲಿಯಾಗದ ಆ ಯುವತಿ, ಅವಳ ತಂದೆ ತಾಯಿ ಸತ್ಯ ಬೇಕು, ನಮಗೆ ನ್ಯಾಯ ಬೇಕು ಅಂದ್ಕೊಂಡು ಅದಕ್ಕೆ ಪರಿತಪಿಸ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ಕೇಸ್ನ ತಗೊಂಡಂತಹ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಯಾವ ಲಾಯರು ಇದನ್ನ ಫೇಸ್ ಮಾಡಕ್ ರೆಡಿ ಇಲ್ಲ ಅಂತ ಸತ್ಯನ ಅರ್ಥ ಮಾಡ್ಕೊಂಡ್ಮೇಲೆ ಮೋಹನ್ ಲಾಲ್ ಹತ್ರ ಹೋಗ್ತಾರೆ. ಮೋಹನ್ ಲಾಲ್ ಈ ಚಿತ್ರದಲ್ಲಿ ಒಬ್ಬ ಅಡ್ವೊಕೇಟ್ ಪಾತ್ರವನ್ನು ಮಾಡಿರುವಂತಹ ಮೋಹನ್ ಲಾಲ್ ಕೆಲವು ಕುತಂತ್ರಕ್ಕೆ ಒಳಗಾಗಿ 5 ವರ್ಷ ತನ್ನ ವಕೀಲಿ ವೃತ್ತಿಯಿಂದ ಡಿಬಾರ್ ಆಗಿರ್ತಾರೆ. ಈ ಪೊಲೀಸು ಮತ್ತೆ ಈ ಒಂದು ಅತ್ಯಾಚಾರಕ್ಕೊಳಗಾದಂತ ಯುವತಿ ಮತ್ತೆ ಅವರ ಪೇರೆಂಟ್ಸ್, ನಮ್ಗೆ ಈ ತರ ಅನ್ಯಾಯ ಆಗಿದೆ, ನೀವಾರು ನ್ಯಾಯ ತಪ್ಪಿಸ್ಕೊಡಿ ಅಂತ ಅವ್ರು ಮೊರೆ ಹೋಗ್ತಾರೆ. ನಾನೀಗ ಯಾವ ಕೇಸನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಹಾಗಾಗಿ ನಾನು ಫೈಟ್ ಮಾಡಕ್ ಆಗೋದಿಲ್ಲ, ನನ್ನ ಬಿಟ್ಬಿಡಿ ಅಂತ ಹೇಳ್ಕೊಂಡ್ರು ಕೂಡ ಆ ಅಂಧ ಯುವತಿ ಹೋಗ್ಲಿ ಬಿಡಿ ಸರ್, ಏನು ಮಾಡಕ್ಕಲ್ಲ, ನನ್ನ ಲೈಫೇ ಇಷ್ಟು, ನನ್ನ ಹಣೆ ಬರುವೆ ಇಷ್ಟು ಅಂದ್ಕೊಂಡು ಸುಮ್ಮನಾಗ್ತೀನಿ, ಈ ಜಗತ್ತಲ್ಲಿ ಸತ್ಯ ನ್ಯಾಯ ಯಾವುದೂ ಇಲ್ಲ ಅಂದ್ಕೊಂಡು ತಿಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲೋ ಒಂದು ಮೂಲೆಯಲ್ಲಿ ಇಲ್ಲ, ಈ ಹುಡುಗಿ ಒಂದು ನಾನು ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಇಚ್ಛೆ ಮೂಡುತ್ತೆ ಮೋಹನ್ ಲಾಲ್ ಮಾಡಿರೋ ಪಾತ್ರಕ್ಕೆ. ಆ ಪಾತ್ರದ ಹೆಸರು ವಿಜಯ ಮೋಹನ್ ಅನ್ನುವ ಒಂದು ಪಾತ್ರ ಆ ಯುವತಿಗೆ ಮತ್ತು ಆ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮುಂದಾಗುತ್ತೆ. ಆದರೆ ಪ್ರಾಕ್ಟೀಸ್ ಅನ್ನ ಬಿಟ್ಟು ಸುಮಾರು ವರ್ಷಗಳಾಗಿರ್ತವೆ. ಜೊತೆಗೆ ಆಪೋಸಿಟ್ ಇರುವಂತಹ ಪ್ರತಿ ಲಾಯರ್ ತುಂಬಾ ಸ್ಟ್ರಾಂಗ್. ಅವನು ಮತ್ತೆ ಅವನ ಮಗಳು, ಆ ಮಗಳ ಪಾತ್ರವನ್ನ ಪ್ರಿಯಮಣಿ ಮಾಡಿದ್ದಾರೆ. ಅವರಿಬ್ಬರು ತುಂಬಾ ಬಲಿಷ್ಠವಾದಂತ ಲಾಯರ್ಸ್. ಅವ್ರ ಮುಂದೆ ಯಾರು ಗೆಲ್ಲಕ್ಕಾಗೋದಿಲ್ಲ ಅಂತ ಒಂದು ಮಾತು ರೂಢಿಯಲ್ಲಿರುತ್ತೆ. ಆಗ ಮುಂದೆ ನಡೆಯದೆ ಟೋಟಲಿ ಕೋರ್ಟ್ ಹಾಲ್ ಡ್ರಾಮಾ, ಎವಿಡೆನ್ಸ್, ಆರ್ಗ್ಯುಮೆಂಟ್ಸ್, ವಾದ ಪ್ರತಿವಾದ, ನ್ಯಾಯಾಧೀಶರ ಒಂದು ಪ್ರತಿಕ್ರಿಯೆ, ಪ್ರೇಕ್ಷಕರ ಪ್ರತಿಕ್ರಿಯೆ, ಮೀಡಿಯಾಗಳ ಪ್ರತಿಕ್ರಿಯೆ, ಪಬ್ಲಿಕ್ ನ ಪ್ರತಿಕ್ರಿಯೆ, ನ್ಯಾಯನ ಪರ್ಚೇಸ್ ಮಾಡ್ಕೊಳಕ್ಕೆ ಹೊರಟಿರುವಂತ ಒಂದು ತಂಡ, ನ್ಯಾಯಕ್ಕೋಸ್ಕರ ಹಂಬಲಿಸ್ತಾ ಇರುವಂತ ಒಂದು ತಂಡ, ಇವೆರಡರ ನಡುವೆ ಘರ್ಷಣೆಗಳು. ಅತ್ಯಾಚಾರಕ್ಕೆ ಒಳಗಾದಂತಹ ಯುವತಿಯ ಪರವಾಗಿ ವಾದ ಮಾಡೋದಕ್ಕೆ ವಿಜಯ ಮೋಹನ್ ಶುರು ಮಾಡ್ತಾರೆ. ಅತ್ಯಾಚಾರಿಯ ಪರವಾಗಿ ವಾದ ಮಾಡೋದಕ್ಕೆ ಆಪೋಸಿಟ್ ಲಾಯರ್ ರಾಜಶೇಖರ್ ಪ್ರಾರಂಭ ಮಾಡ್ತಾರೆ.
ಇವರಿಬ್ಬರ ವಾಗ್ಯುದ್ಧದಲ್ಲಿ ಏನಾಗುತ್ತೆ, ಎವಿಡೆನ್ಸ್ಗಳು, ವಿಟ್ನೆಸ್ಗಳು, ವಾದ ಪ್ರತಿವಾದಗಳ ನಂತರ ನ್ಯಾಯ ಯಾವ ಪರವಾಗಿ ಆಗುತ್ತೆ, ಆ ನೊಂದ ಯುವತಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದೇ ಈ ಚಿತ್ರದ ಒಂದು ಕಥಾ ಹಂದಿರ ಸ್ನೇಹಿತರೆ. ಎಲ್ಲ ಪ್ರಯತ್ನಗಳು ಸೋತು ಹೋದಾಗ ಕೊನೆಗೆ ಬಲವಾದ ಸಾಕ್ಷಿ ಅತ್ಯಾಚಾರಕ್ಕೆ ಒಳಗಾದ ಯುವತಿಯೇ ಅಂತ ಲಾಯರ್ ಹೇಳ್ತಾರೆ. ಆಕೆ ಕಣ್ಣು ಕಾಣದೆ ಹೋದರೂ ಕೂಡ ತನ್ನ ಮೇಲೆ ಅತ್ಯಾಚಾರಕ್ಕೆ ಒಳಗಾದಂತಹ ಆ ಅತ್ಯಾಚಾರಿಯನ್ನ ಮುಟ್ಟಿ ತಡಕಿ ಅವನ ಫೇಸ್ ಅನ್ನ ರೆಕಗ್ನೈಸ್ ಮಾಡಿ ಅವನ ಸ್ಕಲ್ಪ್ಚರ್ಸ್ ನ ರೆಡಿ ಮಾಡಿ ಇಟ್ಟಿದ್ದಾಳೆ ಅಂತೆಲ್ಲ ತೋರಿಸಿದಾಗ ಸ್ಕಲ್ಪ್ಚರ್ಸ್ ಯಾರು ಬೇಕಾದ್ರೂ ಮಾಡಿರ್ಬಹುದಲ್ಲ, ಅವಳೇ ಮಾಡ್ತಾಳೆ ಅಂತ ಏನ್ ಗ್ಯಾರಂಟಿ ಅಂದಾಗ ಕೊನೆಯ ಅಸ್ತ್ರವಾಗಿ ಆ ಜಡ್ಜ್ಗೆ ಹೇಳ್ತಾರೆ, ನೀವು ಅನುಮತಿ ಕೊಟ್ರೆ ಈ ಕೋರ್ಟ್ ಹಾಲ್ ಅಲ್ಲಿ ಇರುವಂತ ಯಾವ್ದಾದ್ರು ಒಂದು ವ್ಯಕ್ತಿಯ ಪ್ರತಿರೂಪವನ್ನ ಹುಡುಗಿ ಮಾಡಿ ತೋರಿಸ್ತಾಳೆ. ಹಾಗಾಗಿ ಅದು ಮಾಡಿದ್ದು ಆ ವ್ಯಕ್ತಿಯ ಪ್ರತಿಬಿಂಬ ಸರಿಯಾಗಿದ್ರೆ ಮಾತ್ರ ಆಕೆಗೆ ನ್ಯಾಯ ತಪ್ಪಿಸ್ಕೊಡಿ, ಇದು ನನ್ನ ಕೊನೆಯ ಒಂದು ರಿಕ್ವೆಸ್ಟ್ ಅಂತ ಲಾಯರ್ ಹೇಳಿದಾಗ ಕೊನೆಯ ಅಸ್ತ್ರವೆಂಬಂತೆ ಆ ಅಂಧ ಯುವತಿ ಪ್ರತಿವಾದಿ ಲಾಯರ್ನ ಮುಖವನ್ನ ತಡಕಿ ಹಣೆ, ಹುಬ್ಬು, ಗಲ್ಲ, ಮುಖ, ಮೂತಿ, ಕಣ್ಣು, ಬಾಯಿ, ಮೂಗು ಎಲ್ಲವನ್ನು ತಡವಿ ಮನಸ್ಸಿನಲ್ಲೇ ಅವನ ಒಂದು ಚಿತ್ರವನ್ನ ಕಲ್ಪಿಸಿಕೊಂಡು ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ಜಡ್ಜು, ಲಾಯರ್ಗಳು, ಕೋರ್ಟ್ ಅಲ್ಲಿರುವಂತ ವ್ಯಕ್ತಿಗಳು, ಹೊರಗಡೆ ಜನ, ಮೀಡಿಯಾ ಎಲ್ಲರೂ ಕೂಡ ಒಂದು ತುಂಬಾ ಕುತೂಹಲದಿಂದ ಕಾಯ್ದಾದಂತಹ ಸಂದರ್ಭದಲ್ಲಿ ಒಂದು ಸ್ಕಲ್ಪ್ಚರ್ ನ ಆಕೆ ಮುಗಿಸಿದ ಮೇಲೆ ಅದನ್ನ ಜಡ್ಜ್ ಮುಂದೆ ತಂದು ಪ್ರೆಸೆಂಟ್ ಮಾಡ್ತಾರೆ. ಅದು ನೋಡಿದಾಗ ತದ್ರೂಪ್ ಯಾರನ್ನ ಮುಟ್ಟಿ ಇಮ್ಯಾಜಿನ್ ಮಾಡ್ಕೊಂಡು ಸ್ಕಲ್ಪ್ಚರ್ ರೆಡಿ ಮಾಡಿರ್ತಾಳೆ ಆ ಯುವತಿ, ಅವನ ಮುಖವನ್ನೇ ಅದು ತದ್ರೂಪ ಹೋಲುತ್ತೆ. ಆ ಒಂದು ಕೊನೆಯ ಒಂದು ಎವಿಡೆನ್ಸ್ ಎಕ್ಸ್ಪೆರಿಮೆಂಟ್ ನಲ್ಲಿ ಇವರು ವಿನ್ ಆಗ್ತಾರೆ. ಅಪರಾಧಿಗೆ ಶಿಕ್ಷೆ ಆಗುತ್ತೆ, ಅತ್ಯಾಚಾರಕ್ಕೆ ಒಳಗಾಗಿ ನೊಂದ ಯುವತಿಗೆ ನ್ಯಾಯ ಸಿಗುತ್ತೆ. ಆ ನ್ಯಾಯಕ್ಕೆ ಕಾರಣವಾದಂತಹ ವಿಜಯ ಮೋಹನ್ ಪಾತ್ರ ಇದರಲ್ಲಿ ಗೆಲ್ತಾರೆ. ಇದು ಈ ಚಿತ್ರದ ಕಥಾ ಹಂದರ. ಬಹುತೇಕ ಕೋರ್ಟ್ ಹಾಲ್ ನಲ್ಲಿ ನಡೆಯುವಂತ ಕಥೆನ ಇಟ್ಕೊಂಡು ಒಂದು ಈ ಚಿತ್ರವನ್ನು ಮಾಡಿದ್ರೆ ಜೀತು ಜೋಸೆಫ್. ಸ್ನೇಹಿತರೆ, ಬಿಗಿನಿಂಗ್ ಇಂದ ಲಾಸ್ಟ್ ವರ್ಗು ಆ ಕಡೆ ಈ ಕಡೆ ತಿರುಗಕ್ಕೆ ಬಿಡದಂಗೆ ಈ ಸಿನಿಮಾ ನೋಡಿಸ್ತಾ ಹೋಗುತ್ತೆ. ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ಫೈಟಿಂಗ್ ಬೇಕಾಗಿಲ್ಲ, ಹಾಡುಗಳು ಬೇಕಾಗಿಲ್ಲ, ಫಾರಿನ್ ಲೊಕೇಶನ್ಸ್ ಬೇಕಾಗಿಲ್ಲ, ಆಯ್ತಾ, ಎಲ್ಲ ಎಕ್ಸ್ಪೋಸ್ ಮಾಡುವಂತ ಹೀರೋಯಿನ್ಗಳು ಬೇಕಾಗಿಲ್ಲ. ಇವೆಲ್ಲವೂ ಇಲ್ದೇನೆ ಒಂದು ಕತೆ ಮತ್ತೆ ಪ್ರೆಸೆಂಟೇಷನ್ ಇಟ್ಕೊಂಡು ಒಂದು ಸಿನಿಮಾನ ಹೇಗೆ ಗೆಲ್ಸೋದು ಅನ್ನೋದನ್ನ ಜೀತು ಜೋಸೆಫ್ ಮೊದಲೇ ಕಂಡುಕೊಂಡಿದ್ರು. ಅದೇ ಎಕ್ಸ್ಪೆರಿಮೆಂಟ್ ಮತ್ತೆ ಇಲ್ಲಿ ಮಾಡಿದ್ದಾರೆ, ಅದು ವರ್ಕೌಟ್ ಆಗಿದೆ. ಮೋಹನ್ ಲಾಲ್ ರವರು ಕೂಡ ಈ ಚಿತ್ರದ ಹಿಂದೆ ನಡೆಸಿದ ಒಂದಷ್ಟು ಸಿನಿಮಾಗಳು ಅಷ್ಟೇನು ಯಶಸ್ಸನ್ನು ಕಂಡಿರಲಿಲ್ಲ. ಅವ್ರಿಗೆ ಮತ್ತೆ ಇದೊಂಥರ ಕಮ್ ಬ್ಯಾಕ್ ಸಿನಿಮಾ ಆಗಿದೆ. ಈ ಸಿನಿಮಾ ಒಂದು ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್, 10-12 ಕೋಟಿ ಬಜೆಟ್ ನಲ್ಲಿ ತಯಾರಾದಂತಹ ಈ ಸಿನಿಮಾ ಬಿಡುಗಡೆ ಆದ 1-2ನೇ ವಾರಕ್ಕೆ 100 ಕೋಟಿಯನ್ನು ಗಳಿಸುವಂತಹ ದಾಖಲೆಯನ್ನು ಮಾಡಿದೆ. ಇದು ಆ ವರ್ಷದ ಅತಿ ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡಿದಂತಹ ಮಲಯಾಳಂ ಸಿನಿಮಾ. ಟೋಟಲಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿನಲ್ಲೇ ಅತಿ ಹೆಚ್ಚು ದುಡ್ಡನ್ನು ಮಾಡಿದಂತಹ 3ನೇ ಸಿನಿಮಾ ಅಂತ ಹೆಗ್ಗಳಿಕೆಗೆ ಈ ನೇರು ಸಿನಿಮಾ ಪಾತ್ರವಾಗಿದೆ. ಸ್ನೇಹಿತರೆ, ಇದರಲ್ಲಿ ಮೋಹನ್ ಲಾಲ್ ಅವರ ಅಭಿನಯ ತುಂಬಾ ಇಷ್ಟಪಡುವಂತದ್ದು. ಒಬ್ಬ ಸರಳ ಸಾಮಾನ್ಯ ಲಾಯರ್ ತರ ಕಾಣಿಸ್ಕೊಳ್ಳುವಂಥದ್ದು. ಈ ಲಾಯರ್ ಬರೋದಕ್ಕೆ, ವಾದ ಮಾಡೋದಕ್ಕೆ, ಹೋಗೋದಕ್ಕೆ ಯಾವ ಬಿಲ್ಡಪ್ಸ್ ಇಲ್ಲ, ಎಕ್ಸ್ಟ್ರಾರ್ಡಿನರಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್ ಇಲ್ಲ, ಏನ ಎಕ್ಸ್ಟ್ರಾ ಕಟಿಂಗ್ಸ್ ಇಲ್ಲ, ಏನೇ ಇಲ್ಲ. ಇದು ಹೇಗೆ ಅಂದ್ರೆ ನಮ್ಮ ಮುಂದೆ ನಡೀತಾ ಇದೆ ಇವೆಲ್ಲ ಘಟನೆಗಳು, ನಮ್ಮ ಮುಂದೆ ವಾದ ಪ್ರತಿವಾದಗಳು ನಡೀತಾ ಇದಾವೆ, ನಮ್ಮ ಮುಂದೆ ಜಡ್ಜ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ನಮ್ಮ ಮುಂದೆನೆ ಎಲ್ಲ ಘಟನೆಗಳು ಘಟಿಸ್ತಾ ಇದಾವೆ ಅನ್ನೋ ಒಂದು ಪರಿಣಾಮಕಾರಿಯಾದಂತಹ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ ಜೀತು ಜೋಸೆಫ್ ಈ ಚಿತ್ರದ ಮುಖಾಂತರ. ಸ್ನೇಹಿತರೆ, ನಾನು ಈ ಸಿನಿಮಾನ ಡಿಸ್ನಿ ಹಾಟ್ ಸ್ಟಾರ್ ಅನ್ನೋ OTT ನಲ್ಲಿ ಇತ್ತೀಚೆಗೆ ನೋಡಿದೆ. ಸಿನಿಮಾನ ನಾನು ಥಿಯೇಟರ್ ಮಿಸ್ ಮಾಡ್ಕೊಂಡಿದ್ದೆ. ನೀವು ಕೂಡ ಬಿಡುವಾದಾಗ ನಿಮ್ಮ ಮನೆ ಮಂದಿ, ಮಕ್ಕಳು, ಮಂದಿ ಎಲ್ಲರೂ ಸಮೇತ ನೋಡಬಹುದಾದಂತಹ ಒಂದು ಸಾದಾಭಿರುಚಿಯ ಚಿತ್ರ ಈ ನೇರು ಚಿತ್ರ. ಸಿನಿಮಾ ಭಾಷೆ ವಿಚಾರನ ಪಕ್ಕಕ್ಕಿಟ್ಟು ನೋಡಿದಾಗ ಇದು ನಮ್ಮದೇ ಚಿತ್ರ ಆಗುತ್ತೆ. ನಮ್ಮ ಮನೆಯ ಕತೆ, ನಮ್ಮ ಪಕ್ಕದ ಮನೆಯ ಕತೆ, ನಮ್ಮ ಒಂದು ಸಮಾಜದಲ್ಲಿ ನಡೀತಾ ಇರುವಂತಹ ಕತೆ, ಇದನ್ನ ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಟ್ಟಿದ್ದಾರೆ ಜೀತು ಜೋಸೆಫ್. ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇದಕ್ಕೆ ಒಂದು ಅಪವಾದವು ಕೂಡ ಅಂಟಿಕೊಂಡಿದೆ. ಈ ಚಿತ್ರ ಜೀತು ಜೋಸೆಫ್ ಅವರು ಒಂದು ಹಾಲಿವುಡ್ ಸಿನಿಮಾದಿಂದ ಕದ್ದಿದ್ದಾರೆ, ಕತೆನ ಒಂದು ಹಾಲಿವುಡ್ ಮೂವಿಯಿಂದ ಎತ್ಕೊಂಡಿದ್ದಾರೆ ಅನ್ನೋ ಒಂದು ಅಪವಾದ ಕೂಡ ಅಂಟಿಕೊಂಡಿದೆ. ಇದು 1995ರಲ್ಲಿ ಬಿಡುಗಡೆಯಾದಂತಹ ಸ್ಕೆಚ್ ಆರ್ಟಿಸ್ಟ್ 2 ಅನ್ನೋ ಒಂದು ಹಾಲಿವುಡ್ ಮೂವಿಯಿಂದ ಈ ಸಿನಿಮಾ ಪ್ರಭಾವಗೊಂಡಿದೆ. ಸ್ನೇಹಿತರೆ, ಅದು ನೇರವಾಗಿ ಹೇಳಬಹುದು. ಸೊ ಆ ಸಿನಿಮಾಯಿಂದ ಇನ್ಸ್ಪೈರ್ ಆಗಿದ್ರು ಕೂಡ, ಅದೇ ಒಂದು ಕಥಾ ಎಳೆಯನ್ನ ಇಟ್ಟುಕೊಂಡಿದ್ರು ಕೂಡ, ಇಲ್ಲಿ ನಮ್ಮ ಒಂದು ಸ್ವಂತಿಕೆಯನ್ನ ಇಟ್ಟುಕೊಂಡು, ನಮ್ಮ ನೇಟಿವಿಟಿನ ಇಟ್ಕೊಂಡು, ನಮ್ಮ ಭಾರತದ ಸಂಸ್ಕೃತಿ ಮತ್ತೆ ಇಲ್ಲಿ ಜನಜೀವನ ಶೈಲಿ ಮತ್ತೆ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ನಮ್ಮ ಎಫೆಕ್ಟಿವ್ ಆಗಿ ಕಟ್ಕೊಂಡಿದ್ದಾರೆ ಜೀತು ಜೋಸೆಫ್ ಹಾಗೂ ಮೋಹನ್ ಲಾಲ್ ಅವರು. ಆ ವಿಷಯದಲ್ಲಿ ನಾವು ಅದನ್ನು ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ. ಆದ್ರೂ ಕೂಡ ಅದಕ್ಕೆ ಒಂದು ಮೂಲ ಕತೆ ಸ್ಕೆಚ್ ಆರ್ಟಿಸ್ಟ್ 2. ಸ್ಕೆಚ್ ಆರ್ಟಿಸ್ಟ್ 2 ಈ ಸಿನಿಮಾದಲ್ಲೂ ಕೂಡ ಒಬ್ಬ ಅಂಧ ಯುವತಿ ಅತ್ಯಾಚಾರಕ್ಕೆ ಒಳಗಾಗುತ್ತಾಳೆ. ಎಲ್ಲ ಹಂತಗಳನ್ನು ದಾಟಿ ಮುಂದೆ ಬರದ ಹಂತವಾಗಿ ಹೆಂಗೆ ವಿಟ್ನೆಸ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದಾಗ, ಅವಳು ತನ್ನ ಮೇಲೆ ಅತ್ಯಾಚಾರವನ್ನು ಎಸಗಿದ ಅತ್ಯಾಚಾರಿಯ ರೂಪರೇಷೆಗಳು, ಅವನ ಆಕಾರ, ಅವನು ಯಾವ ತರ ಇದ್ದ, ಹೇಗಿದ್ದ ಅನ್ನೋದನ್ನ ಆಕೆ ತನ್ನ ಸ್ಪರ್ಶಕ್ಕೆ ಸಿಕ್ಕಿದಂತಹ ಅವನ ಸ್ವರೂಪವನ್ನ ಗ್ರಹಿಸಿ ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ.
ಅವಳ ದೃಷ್ಟಿಗೆ ಆ ಪ್ರಕರಣವನ್ನ ತನಿಖೆ ಮಾಡ್ತಾರ ಅಂತ ಇನ್ಸ್ಪೆಕ್ಟರ್ ಕೂಡ ಒಬ್ಬ ಸ್ಕೆಚ್ ಆರ್ಟಿಸ್ಟ್ ಆಗಿರ್ತಾನೆ. ಅವಳು ಹೇಳುವಂತಹ ಎಲ್ಲಾ ವಿಚಾರಗಳನ್ನ ತನ್ನ ಸ್ಕೆಚ್ ಮುಖಾಂತರ ಬಿಡಿಸ್ತಾ ಹೋದಾಗ ನಮ್ಗೆ ಅಲ್ಲಿ ಆ ಒಬ್ಬ ಕ್ರಿಮಿನಲ್ ಫೋಟೋ ಅಲ್ಲಿ ಎಕ್ಸ್ಪ್ಲೋರ್ ಆಗುತ್ತೆ. ಅದನ್ನ ಇಟ್ಕೊಂಡು ಒಬ್ಬ ಸೀರಿಯಲ್ ಕಿಲ್ಲರ್ ನ ಟ್ರೇಸ್ ಮಾಡ್ತಾರೆ. ಇಲ್ಲಿ ಸ್ಕೆಚ್ ಆರ್ಟಿಸ್ಟ್ ಬೇರೆಯವರಾಗಿರ್ತಾರೆ. ಇಲ್ಲಿ ನಮ್ಮ ನೇರು ಸಿನಿಮಾದಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತಹ ಈ ಯುವತಿಯ ಕೂಡ ಒಬ್ಬ ಕಲಾವಿದೆ ಆಗಿರ್ತಾಳೆ. ಇದು ಸ್ನೇಹಿತರೆ 1995ರಲ್ಲಿ ಬಿಡುಗಡೆ ಆದಂತಹ ಸ್ಕೆಚ್ ಆರ್ಟಿಸ್ಟ್ 2. ಈ ಒಂದು ಸಿನಿಮಾದ ಒಂದು ಕಥಾ ಎಳೆಯನ್ನು ಇಟ್ಟುಕೊಂಡು ಜೀತು ಜೋಸೆಫ್ ಅವರು ಈ 2024ರಲ್ಲಿ ಸಿನಿಮಾನ ಮಾಡಿದ್ದಾರೆ. ಹಾಗಾಗಿ ಒಂದು ಕಥೆಯ ಎಳೆ ಸ್ಟ್ರಾಂಗ್ ಆಗಿದ್ರೆ, ಪರಿಣಾಮಕಾರಿಯಾಗಿದ್ರೆ 10 ವರ್ಷ ಬಿಟ್ಟರು ಗೆಲ್ಲುತ್ತೆ, 50 ವರ್ಷ ಬಿಟ್ಟರು ಸಿನಿಮಾ ಮಾಡೋರು ಗೆಲ್ಲುತ್ತೆ, 100 ವರ್ಷ ಬಿಟ್ಟು ಸಿನಿಮಾ ಮಾಡಿದ್ರು ಕೂಡ ಗೆಲ್ಲುತ್ತೆ ಅನ್ನೋದಕ್ಕೆ ಇವೆಲ್ಲ ಒಂದಷ್ಟು ಉದಾಹರಣೆಗಳು. ಇದು ನೇರು ಸಿನಿಮಾದ ವಿಚಾರ ಸ್ನೇಹಿತರೆ. ಇನ್ನೊಂದು ಸಿನಿಮಾದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಂದ ನಮಸ್ಕಾರ.